ಆದಂತಹ ಸುದ್ದಿ. ಸದ್ಯದ ದಿನಗಳಲ್ಲಿ ಪ್ರಜ್ವಲ್ ಸುದ್ದಿಯೇ ಸದ್ದು ಮಾಡ್ತಾ ಇದೆ. ಹಾಸನ ಸಂಸದರಾಗಿದ್ರೂ ಕೂಡ ಪ್ರಜ್ವಲ್ ಪ್ರಕರಣ ಹಾಸನ ದಾಟಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಪೆನ್ ಡ್ರೈವ್ ಕೇಸ್ ಪ್ರಜ್ವಲ್ ರಿಟರ್ನ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಸಂಸದ ಪ್ರಜ್ವಲ್ ನಾಪತ್ತೆ ಆಗಿ ಇವತ್ತಿಗೆ 33 ದಿನ ಆಯಿತು. ಏಪ್ರಿಲ್ 26ಕ್ಕೆ ಹಾಸನದಲ್ಲಿ ಮತದಾನ ಮಾಡಿ ನಾಪತ್ತೆಯಾದಂತಹ ಪ್ರಜ್ವಲ್ ಈಗ ಇದೇ ಶುಕ್ರವಾರ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಪ್ರಜ್ವಲ್ ಭೂಗತ ಬೃಹನ್ ನಾಟಕಕ್ಕೆ ಶುಕ್ರವಾರವೇ ತೆರೆ ಬೀಳಲಿದೆ. ಭಾರತಕ್ಕೆ ಬರೋದಕ್ಕೆ ಪ್ರಜ್ವಲ್ ರೇವಣ್ಣ ವಿಮಾನ ಟಿಕೆಟ್ ಬುಕ್ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ 5 ಬಾರಿ ಟಿಕೆಟ್ ಬುಕ್ ಮಾಡಿದ್ರು, ಕೊನೆ ಕ್ಷಣದಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಆದ್ರೆ ಈ ಬಾರಿ ಪ್ರಜ್ವಲ್ ಬಂದೇ ಬರ್ತಾರೆ. ಯಾಕಂದ್ರೆ ವಿದೇಶದಲ್ಲಿ ಕೂತು ಅವರು ಮಾಡಿದಂತಹ ವಿಡಿಯೋ ಏನಿದೆ, ಆ ವಿಡಿಯೋದಲ್ಲಿ ಅವರು ಹೇಳಿದಂತಹ ಮಾತು ಮೇ 31ರ ದಿನ ನಾನು ಬರ್ತೀನಿ, SIT ವಿಚಾರಣೆಯನ್ನು ಕೂಡ ಎದುರಿಸ್ತೀನಿ ಅಂತ. ಈಗ ಜರ್ಮನಿಯ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಬರೋದಕ್ಕೆ ಟಿಕೆಟ್ ಬುಕ್ ಆಗಿದೆ. ಲುಫ್ತಾನ್ಸಾ ಏರ್ಲೈನ್ಸ್ ನಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ಪ್ರಜ್ವಲ್. ಗುರುವಾರ ಮಧ್ಯಾಹ್ನ 12:30ರ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಗುರುವಾರ ರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆ. ಬಿಸಿನೆಸ್ ಕ್ಲಾಸ್ ಅಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಪೆನ್ ಡ್ರೈವ್ ಕೇಸ್ ಅಲ್ಲಿಗೆ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಲ್ಲುತ್ತಾ ಇದೆ. ಇದೇ ಶುಕ್ರವಾರ ಪ್ರಜ್ವಲ್ ಭಾರತಕ್ಕೆ ಎಂಟ್ರಿ ಕೊಡ್ತಾರೆ, ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಿಳಿತಾರೆ. ಅದಾದ ನಂತರ ಅಸಲಿ ಆಟ ಶುರುವಾಗುತ್ತೆ. ಎಸ್, ಹಾಗಾಗಿಯೇ ಇಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಪ್ರಜ್ವಲ್ ಯಾವಾಗ ಬರ್ತಾರೆ ಅನ್ನೋದನ್ನ ಕಾಯ್ತಾ ಇದ್ದಂತಹ SIT ಈಗ ಅಲರ್ಟ್ ಆಗಿದೆ. ಏರ್ಪೋರ್ಟ್ ನಲ್ಲಿ SIT ಅಲರ್ಟ್ ಆಗಿರುವಂತದ್ದು. ಪ್ರಜ್ವಲ್ ಬರ್ತಾ ಇದ್ದಂತೆ ಲುಕೌಟ್ ನೋಟಿಸ್ ಜಾರಿಯಲ್ಲಿರುವಂತಹ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡೋದಕ್ಕೆ, ಪ್ರಜ್ವಲ್ನ ವಶಕ್ಕೆ ಪಡೆಯೋದಕ್ಕೆ SIT ತಂಡ ಸಿದ್ಧ ಆಗಿದೆ. ಶುಕ್ರವಾರ 10 ಗಂಟೆಗೆ SIT ವಿಚಾರಣೆಗೆ ಪ್ರಜ್ವಲ್ ಹಾಜರಾಗೋದಾಗಿ ವಿಡಿಯೋದಲ್ಲಿ ಹೇಳಿದ್ದಾರೆ. ಆದ್ರೆ ಪ್ರಜ್ವಲ್ ಅನ್ಕೊಂಡಂಗಾಗತ್ತಾ ಅಥವಾ ಪ್ರಜ್ವಲ್ಗೆ ಈಗಾಗಲೇ ಲುಕೌಟ್ ನೋಟಿಸ್ ಜಾರಿಗೊಳಿಸಿರುವಂತಹ SIT ಏರ್ಪೋರ್ಟ್ಗೆ ಪ್ರಜ್ವಲ್ ಬಂದಿಳಿದ್ರೋದನ್ನ ಕಾಯ್ತಾ ಇರೋದ್ರಿಂದಾಗಿ ಬರ್ತಾ ಇದ್ದಂತೆ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಲುಫ್ತಾನ್ಸಾ ಏರ್ಲೈನ್ಸ್ ಟಿಕೆಟ್ ಬುಕ್ ಆಗಿದೆ. ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ತಿಂಗಳಾಯ್ತು ಪ್ರಜ್ವಲ್ ವಿದೇಶಕ್ಕೆ ಹಾರಿ, ಈಗ ತಾನು ವಾಪಸ್ ಬರ್ತೀನಿ ಅಂತ ಖುದ್ದು ವಿಡಿಯೋ ಮಾಡಿ ಹೇಳಿದ್ದಾರೆ. 31ಕ್ಕೆ ಈಗ ದಿನಾಂಕ ಕೂಡ ಫಿಕ್ಸ್ ಆಗಿದೆ, ಟಿಕೆಟ್ ಕೂಡ ಬುಕ್ ಆಗಿದೆ. ಈ ಬಾರಿ ನಂಬಹುದಾ ಅಥವಾ ಪ್ರಜ್ವಲ್ ಬರಲೇಬೇಕಾದಂತಹ ಪರಿಸ್ಥಿತಿ ಈಗ ಬಂದೊದಗಿದೆಯಾ? ಬರ್ತಾ ಇದ್ದಂತೆ ಒಂದು ವಿಚಾರ ನಮಗೀಗ ಕುತೂಹಲ ಮೂಡಿಸ್ತಾ ಇರೋದು, ತಾನು 10 ಗಂಟೆಗೆ ಬಂದು ವಿಚಾರಣೆ ಎದುರಿಸ್ತೀನಿ ಅಂತ ಪ್ರಜ್ವಲ್ ಹೇಳ್ತಿದ್ದಾರೆ. ಆದ್ರೆ ಪ್ರಜ್ವಲ್ಗೆ ಅಷ್ಟೊಂದು ವಿನಾಯಿತಿ ಇದೆಯಾ? ಬರ್ತಾ ಇದ್ದಂತೆ ವಶಕ್ಕೆ ಪಡೆಯೋದಕ್ಕೆ SIT ಟೀಮ್ ಏನ್ ಸಿದ್ಧ ಆಗಿದೆ, ಏನ್ ಕ್ರಮ ಆಗ್ಬಹುದು ಅಂತೀವಿ? ಪ್ರತಿಮಾ, ನೀವು ಹೇಳಿದಾಗೆ ಅಂದ್ರು ಪ್ರಜ್ವಲ್ ರೇವಣ್ಣ ಭಾರತವನ್ನ ಬಿಟ್ಟು ಹೋಗಿ 1 ತಿಂಗಳು ಕಳೀತು. ಅಂದ್ರೆ ಅದ ಬೆಂಗಳೂರ್ನ ಬಿಟ್ಟು ಹೋಗ ನಂತರ ಕೇಸ್ ಮೇಲೆ ಕೇಸು ದಾಖಲಾಗ್ತಾ ಹೋಯ್ತು. ಆ ಸಂದರ್ಭದಲ್ಲಿ ಯಾವಾಗ ತಮ್ಮ ಮೇಲೆ ಗಂಭೀರವಾದ ಪ್ರಕರಣಗಳು ದಾಖಲಾಗ್ತಾ ಹೋಯ್ತು, ಆ ಒಂದು ಹಿನ್ನೆಲೆಯಲ್ಲಿ ಆತ ಏನೋ ಎಲ್ಲ ಒಂದ್ ಕಡೆ ತಲೆ ಮಾಡಿಸ್ಕೊಳ್ಳಾಯ್ತು ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಗಳನ್ನ ಕಲೆ ಹಾಕಿದಂತ SIT ಅಧಿಕಾರಿಗಳು ಆತನನ್ನ ಯಾವ ರೀತಿಯಾಗಿ ಬಂಧಿಸಬೇಕು, ಯಾವ ರೀತಿಯಾಗಿ ಪತ್ತೆ ಹಚ್ಚಬೇಕು ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಒಂದಿಷ್ಟು ಪ್ರಯತ್ನಗಳನ್ನ ಏನ್ ಮಾಡ್ಲಾಗಿತ್ತು. ಆ ನಿಟ್ಟಿನಲ್ಲಿ ಲುಕೌಟ್ ನೋಟಿಸ್ ಅನ್ನ ಹೊರಡಿಸಲಾಯ್ತು, ಮತ್ತೆ ಬ್ಲೂ ಕಾರ್ಡ್ ನೋಟಿಸ್ ನ ಹೊರಡಿಸಲಾಯ್ತು, ಜೊತೆಗೆ ವಾರೆಂಟ್ ಪಡಿಲಾಯ್ತು. ಆತ ಅವರ ಏನೋ ಒಂದು ಏರ್ ಟಿಕೆಟ್ ಎಲ್ಲೆಲ್ಲಿ ಎಷ್ಟು ಬಾರಿ ಬುಕ್ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸಗಳಾಯ್ತು. ಜೊತೆಗೆ ಅವರ ಪಾಸ್ಪೋರ್ಟ್ ಅನ್ನು ರದ್ದು ಮಾಡುವಂತಹದ್ದು, ಕ್ರೆಡಿಟ್ ಕಾರ್ಡ್ ನ ನೋಟಿಸ್ ಹೊರಡಿಸುವಂತದ್ದು, ಇಷ್ಟೆಲ್ಲಾ ರೀತಿಯಾದ ಪ್ರಕ್ರಿಯೆಗಳನ್ನ ಮಾಡ್ಲಿಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾ ಇದ್ರು. ಈ ಎಲ್ಲಾ ರೀತಿಯಾದ ಮಾಹಿತಿಯನ್ನ ಪಡ್ಕೊಂಡಂತ ಪ್ರಜ್ವಲ್ ರೇವಣ್ಣ 2 ದಿನಗಳ ಹಿಂದೆ ತಾನಾಗಿಯೇ ವಾಪಸ್ ಬರ್ತೇನೆ, ಮೇ 31ಕ್ಕೆ ಭಾರತಕ್ಕೆ ವಾಪಸ್ ಬಂದು ಬೆಂಗಳೂರಿಗೆ ಬಂದು SIT ಅಧಿಕಾರಿಗಳ ಮುಂದೆ ಹಾಜರಾಗ್ತಾರೆ ಅಂತೇಳಿ ಒಂದು ಬಿಡುಗಡೆ ಮಾಡಿದ್ರು. ಅದೇ ರೀತಿ ಅಂದ್ರೆ ಮೇ 31ಕ್ಕೆ SIT ಅಧಿಕಾರಿಗಳ ಮುಂದೆ ಹಾಜರಾಗುವ ಒಂದು ಸಮಯ ಇರುವ ರೀತಿಯೇ ಒಂದು ಏರ್ ಟಿಕೆಟ್ ಅನ್ನ ಬುಕ್ ಮಾಡಿರುವಂತಹದ್ದು. ಜರ್ಮನಿಯ ಮ್ಯೂನಿಚ್ ನಿಂದ ಅಂದ್ರೆ ನಾಳೆ ಭಾರತೀಯ ಕಾಲಮಾನ ನಾಳೆ 12:30ಕ್ಕೆ ಜರ್ಮನಿಯ ಮ್ಯೂನಿಚ್ ನಿಂದ ಬೆಂಗಳೂರಿಗೆ ಬರುವ ರೀತಿಯ ಒಂದು ಟಿಕೆಟ್ ಅನ್ನ ಬುಕ್ ಮಾಡಿರುವಂತಹದ್ದು. ಸೊ ಹಾಗಾಗಿ ನಾಳೆ ಬರುವಂತದ್ದು ಬಹುತೇಕ ಖಚಿತ ಅನ್ನುವಂತ ಒಂದಿಷ್ಟು ಮಾಹಿತಿಗಳು ಬರ್ತಾ ಇರುವಂತಹದ್ದು. ಹಾಗಾಗಿ ನಾಳೆ ಅಂದ್ರೆ ಗುರುವಾರ ರಾತ್ರಿ ಶನಿವಾರ ಬೆಳಗಿನ ಜಾವ ಬೆಂಗಳೂರಿಗೆ ಬರ್ತಾರೆ. 12:30 ಮಧ್ಯರಾತ್ರಿ 12:30 ಸುಮಾರಿಗೆ ಬೆಂಗಳೂರು ಏರ್ಪೋರ್ಟಿಗೆ
ಪ್ರಜ್ವಲ್ ರೇವಣ್ಣ ಬರ್ತಾರೆ ಅನ್ನುವಂಥದ್ದು ಬಹುತೇಕ ಖಚಿತ ಆಗಿರುವಂತದ್ದು. ಹಾಗಾಗಿ ಆತ ಪ್ರಜ್ವಲ್ ರೇವಣ್ಣ ಬೆಂಗಳೂರು ಏರ್ಪೋರ್ಟ್ ಗೆ ಬಂದ ತಕ್ಷಣ ಅರೆಸ್ಟ್ ಮಾಡ್ಲಿಕ್ಕೆ SIT ಅಧಿಕಾರಿಗಳು ಏನೆಲ್ಲ ಒಂದಿಷ್ಟು ಕ್ರಮವನ್ನು ತೆಗೆದುಕೊಳ್ಬೇಕು, ಆ ಎಲ್ಲಾ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಒಂದಿಷ್ಟು ತಂಡಗಳನ್ನು ಈಗಾಗಲೇ SIT ಅಧಿಕಾರಿಗಳು ಸಿದ್ಧ ಆಗಿದ್ದಾರೆ. ಯಾಕೆಂದ್ರೆ ಈ ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿ ಆಗಿದೆ, ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಆಗಿದೆ, ವಾರೆಂಟ್ ಇಶ್ಯೂ ಆಗಿದೆ. ಸೊ ಇಷ್ಟೆಲ್ಲ ಆಗಿರೋದ್ರಿಂದ ಬ್ಲೂ ಕಾರ್ನರ್ ನೋಟಿಸ್ ಇರೋದ್ರಿಂದ ಆತ ಮುನಿಚ್ ಏರ್ಪೋರ್ಟ್ ಇಂದ ಹೊರಟ ತಕ್ಷಣವೇ ಆ ಏರ್ಪೋರ್ಟ್ ಅಧಿಕಾರಿಗಳಿಂದ ಇಂತಹ ಏರ್ಪೋರ್ಟ್ ನಲ್ಲೇ ಈತ ಹೊರಟಿದ್ದಾನೆ, ಇದು ಬೆಂಗಳೂರಿಗೆ ಇಷ್ಟು ಗಂಟೆಗೆ ರೀಚ್ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ SIT ಅಧಿಕಾರಿಗಳಿಗೆ ಕೊಡ್ತಾರೆ. ಸೊ ಆ ಒಂದು ಮಾಹಿತಿಯನ್ನ ಇಟ್ಕೊಂಡು ಬೆಂಗಳೂರು ಏರ್ಪೋರ್ಟ್ ಗೆ ಬಂದ ತಕ್ಷಣವೇ ಅಲ್ಲೇ ಮಧ್ಯರಾತ್ರಿ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಿ ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳಿರುವಂತಹದ್ದು. ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಇರುವಂತಹ ಕೇಸ್ಗಳು ಅಷ್ಟೊಂದು ಗಂಭೀರವಾದಂತಹ ಪ್ರಕರಣಗಳಿದೆ. 376 ಪ್ರಕರಣ ಆಗಿರುವಂತದ್ರಿಂದ ಅತ್ಯಾಚಾರದ ಆರೋಪ ಪ್ರಕರಣ ಕೇವಲ ಒಂದು ಪ್ರಕರಣ ಅಲ್ಲ, 3-4 ಪ್ರಕರಣಗಳು ಅವರ ಮೇಲೆ ಇರೋದ್ರಿಂದ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಏನೆಲ್ಲ ಕ್ರಮಗಳು ಬೇಕು ಅದೆಲ್ಲವೂ ತೆಗೆದುಕೊಳ್ಳಿಕ್ಕೆ ಮುಂದಾಗಿರುವಂತಹದ್ದು. ಸೊ ಆ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ದೇಶವನ್ನು ಬಿಟ್ಟು ಹೋದ ನಂತರ ಆ ಒಂದಷ್ಟು ವಿಡಿಯೋಗಳು ವೈರಲ್ ಆದ ನಂತರ ಅವರ ಕುಟುಂಬಕ್ಕೆ ಮತ್ತೆ ಪಕ್ಷಕ್ಕೆ ಸಾಕಷ್ಟು ಮುಜುಗರ ಆಗಿತ್ತು. ಆ ನಿಟ್ಟಿನಲ್ಲಿ ಅವರ ತಾತ ದೊಡ್ಡಗೌಡರು ಕೂಡ ಒಂದು ಓಪನ್ ಪತ್ರವನ್ನ ಬರೆಯುವ ಮೂಲಕ ಮತ್ತೆ ಅವರ ಸಾಮಾಜಿಕ ಜಾಲತಾಣಗಳ ಮೂಲಕ ಆ ಒಂದು ರಿಕ್ವೆಸ್ಟ್ ಅನ್ನ ಮಾಡಿದ್ರು, ಮತ್ತೆ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ತಾವು ಬಂದು ಪಕ್ಷದ ಮರ್ಯಾದೆಯನ್ನ ಮನೆತನದ ಮರ್ಯಾದೆಯನ್ನ ಉಳಿಸಬೇಕು ಅಂತ. ಮತ್ತೆ ಕುಮಾರಸ್ವಾಮಿ ಅವರ ಒಂದು ಮನವಿ ಕೂಡ ಎಲ್ಲ ಒಂದ್ ಕಡೆ ತಲೆಬಾಗಿ ವಾಪಸ್ ಬಂದಂತೆ ಕಾಣ್ತಾ ಇರುವಂತದ್ದು. ನಾಳೆ ಬಂದ್ರು ಕೂಡ SIT ಅವ್ರನ್ನ ಅರೆಸ್ಟ್ ಮಾಡಿ ತನಿಖೆಯನ್ನು ನಡೆಸಿ ಜೈಲಿಗೆ ಕಳಿಸುವಂತಹದ್ದು ಬಹುತೇಕ ಖಚಿತ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಎಸ್ ರಮೇಶ್, ಈ ಪ್ರಕರಣದಲ್ಲಿ ಇನ್ನಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಎಸ್, ಒಂದು ಪ್ರಜ್ವಲ್ ವಾಪಸ್ ಯಾವಾಗ ಬರ್ತಾರೆ, ಅವರನ್ನ ವಿಚಾರಣೆಗೊಳಪಡಿಸ್ತಾರೆ ಅನ್ನುವಂತಹ ಭಾಗ ಬಹಳ ಪ್ರಮುಖ ಸುದ್ದಿಯಾಗಿದ್ರೆ, ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂತಂದ್ರೆ ಇಡೀ ಕುಟುಂಬಕ್ಕೆ ಪ್ರಜ್ವಲ್ ರೇವಣ್ಣ ಹಾಗೆ ಭವಾನಿ ರೇವಣ್ಣಗೂ ಕೂಡ ಈಗ ಸಂಕಷ್ಟ ತಂದೊಡ್ಡಿರುವಂತಹ ಪ್ರಕರಣ ಇದು. ಯಾಕಂದ್ರೆ KR ನಗರ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಗೂ ಕೂಡ ಈಗ ಬಂಧನದ ಭೀತಿ ಕಾಡ್ತಾ ಇದೆ. ಇವತ್ತು ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನಿನ ಅರ್ಜಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ಮೊನ್ನೆ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು ಭವಾನಿ ರೇವಣ್ಣ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಆಕ್ಷೇಪಣೆ ಸಲ್ಲಿಕೆಗೆ SPPಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಜಡ್ಜ್. ಮೊನ್ನೆ ನೋಟಿಸ್ ಜಾರಿಯಾಗಿತ್ತು, ಇವತ್ತಿಗೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಇವತ್ತು ಭವಾನಿ ರೇವಣ್ಣ ಅವರ ಜಾಮೀನಿನ ಭವಿಷ್ಯ ನಿರ್ಧಾರ ಆಗುತ್ತೆ. SIT ನೋಟಿಸ್ ಕೊಟ್ಟಿತ್ತು, ವಿಚಾರಣೆಗೆ ಬನ್ನಿ ಅಂತ. ನೋಟಿಸ್ ಸಿಗ್ತಾ ಇದ್ದಂತೆ ಎಲ್ಲಿ ಬಂಧಿಸ್ಬಿಡ್ತಾರೋ ಅನ್ನುವ ಬಂಧನದ ಭೀತಿಯಿಂದಾಗಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡ್ಕೊಂಡಿದ್ರು ಭವಾನಿ ರೇವಣ್ಣ. ಬಂಧಿತರ ಹೇಳಿಕೆಯ ಆಧಾರದ ಮೇಲೆ, ಅಂದ್ರೆ ಕಿಡ್ನಾಪ್ ಪ್ರಕರಣದಲ್ಲಿ ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೋ ಅವರ ಹೇಳಿಕೆಯ ಆಧಾರದ ಮೇಲೆ ಭವಾನಿ ರೇವಣ್ಣ ಅವರಿಗೆ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಟ್ಟಿದ್ರು. ನೋಟಿಸ್ ಬರ್ತಾ ಇದ್ದಂತೆ ಬಂಧನಕ್ಕೊಳಗಾಗ್ತೀನಿ ಅನ್ನುವಂತ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಭವಾನಿ ರೇವಣ್ಣ. ಸಂತ್ರಸ್ತ ಮಹಿಳೆಯ ಮಗನ ದೂರಿನಲ್ಲಿ ಭವಾನಿ ಹೆಸರೇನು ಉಲ್ಲೇಖ ಆಗಿತ್ತು. ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಬರುವಂತೆ ಕರೆದಿದ್ರು. ಈಗ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ದಾರೆ ಭವಾನಿ ರೇವಣ್ಣ. ಆ ಜಾಮೀನಿನ ಅರ್ಜಿಯ ವಿಚಾರಣೆ ಇವತ್ತು ನಿರ್ಧಾರ ಆಗತ್ತೆ. ವಿಚಾರಣೆಯಲ್ಲಿ ಏನಾಗುತ್ತೆ, ಒಂದೊಮ್ಮೆ ಜಾಮೀನು ಸಿಗದೆ ಹೋದ್ರೆ ಏನು, ಸಿಕ್ಕರೆ ಏನು ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇದೇ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಈಗಾಗಲೇ ಜೈಲು ವಾಸವನ್ನ ಅನುಭವಿಸಿ ಹೊರಗಡೆ ಬಂದಿದ್ದಾರೆ. ಇದೇ ಪ್ರಕರಣ ಈಗ ಭವಾನಿ ರೇವಣ್ಣಗೂ ಕೂಡ ಸಂಕಷ್ಟ ತಂದೊಡ್ತಾ ಇದೆ. ಈಗ ಜಾಮೀನು ಅರ್ಜಿ ವಿಚಾರಣೆ ಇದೆ. ಒಂದ್ ವೇಳೆ ಜಾಮೀನು ಸಿಕ್ಕರಂತೂ ಈಗ ಸೇಫ್ ಆಗ್ತಾರೆ. ಜಾಮೀನು ಸಿಕ್ಕಿಲ್ಲ ಅಂದ್ರೆ, ಯಾಕಂದ್ರೆ ವಿಚಾರಣೆಗೆ ಹಾಜರಾಗಿ ಅಂತ SIT ನೋಟಿಸ್ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗೋದಕ್ಕೂ ಎಲ್ಲಿ ಬಂಧನ ಆಗ್ತೀನಿ ಅನ್ನೋ ಭೀತಿ ಇದೆಯಾ ಹಾಗಾದ್ರೆ ಭವಾನಿ ರೇವಣ್ಣಗೆ? ಖಂಡಿತ ಶ್ರದ್ಧಾ, ಆ ಭಯದಿಂದಾನೇ ಭವಾನಿ ರೇವಣ್ಣ ಅವರು ಕೋರ್ಟ್ ಮೆಟ್ಟಿಲನ್ನ ಏರಿರುವಂತದ್ದು. ಅಂದ್ರೆ KR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿರುವಂತಹ ಒಂದು ಕಿಡ್ನಾಪ್ ಪ್ರಕರಣದಲ್ಲಿ ಈಗಾಗಲೇ HD ರೇವಣ್ಣ ಜೈಲಿಗೆ ಹೋಗಿ ವಾಪಸ್ ಬಂದಿದ್ದಾರೆ. ಮತ್ತೆ ಭವಾನಿ ರೇವಣ್ಣ ಅವರ ಆಪ್ತ ಸತೀಶ್ ಬಾಬಣ್ಣ ಮತ್ತೆ ಅವರ ಪಟಾಲಂ ಏನಿತ್ತು, ಅಂದ್ರೆ ಈ ಒಂದು ಕಿಡ್ನಾಪ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಒಟ್ಟು ಆ 7 ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಿರುವಂತದ್ದು. ಮತ್ತೆ ಈ ಒಂದು ಪ್ರಕರಣದಲ್ಲಿ ಭವಾನಿ ಅವರ ಕೈವಾಡ ಕೂಡ ಇದೆ ಅನ್ನುವಂಥದ್ದು ತನಿಖಾ ಹಂತದಲ್ಲಿ ಗೊತ್ತಾಗಿದೆ. ಮತ್ತೆ ಸಂತ್ರಸ್ತೆಯ ಮಗ ಕೊಟ್ಟಂತ ದೂರಿನಲ್ಲಿಯೂ ಕೂಡ ಮೊದಲು ಕರ್ಕೊಂಡ್ರೆ ಸಂತ್ರಸ್ತ ಮಹಿಳೆಯನ್ನ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಭವಾನಿ ಅವರು ಹೇಳಿದ್ರು ಅನ್ನೋ ಕಾರಣಕ್ಕೇನಾಗಿ ಕರ್ಕೊಂಡು ಹೋಗಿದೀವಿ ಅನ್ನುವಂಥದ್ದು ಕೂಡ ಕಂಪ್ಲೇಂಟ್ ಅಲ್ಲಿ ಉಲ್ಲೇಖ ಆಗಿದೆ. ಸೊ ಹಾಗಾಗಿ ಇಡೀ ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಈ ಸಹ ಆರೋಪಿಗಳು ಅಂದ್ರೆ ಅರೆಸ್ಟ್ ಆಗಿರೋ ರೇವಣ್ಣ ಅವರನ್ನು ಹೊರತುಪಡಿಸಿ ಬೇರೆ ಆರೋಪಿಗಳೇನು ಅರೆಸ್ಟ್ ಆಗಿದ್ದಾರೆ, ಅವರು ಕೂಡ ಕೊಟ್ಟಂತ ಹೇಳಿಕೆಗಳಲ್ಲಿ ಭವಾನಿ ಅವರದ್ದು ಕೂಡ ಈ ಕಿಡ್ನಾಪ್ ಅಲ್ಲಿ ಕೈವಾಡ ಇದೆ ಅನ್ನುವಂತ ಮಾಹಿತಿಯನ್ನ SIT ಪಡ್ಕೊಂಡಂತೆ ಕಾಣ್ತಾ ಇರುವಂತದ್ದು. ಹಾಗಾಗಿ ಭವಾನಿ ಅವರಿಗೂ ಕೂಡ ಒಂದು ಬಂಧನದ ಭೀತಿ ಎದುರಾಗಿದೆ. ಹಾಗಾಗಿ
ಕಳೆದ 2 ದಿನಗಳ ಹಿಂದೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಮುಂದೆ ಒಂದು ಅರ್ಜಿಯನ್ನ ಸಲ್ಲಿಸುವ ಮೂಲಕ ತಮಗೆ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಮೊನ್ನೆ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ SITಗೆ ನೋಟಿಸ್ ಅನ್ನ ನೀಡುವ ಮೂಲಕ ನಿನ್ನೆಗೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಆಗಿತ್ತು. ನಿನ್ನೆ ವಿಚಾರಣೆ ಬಂದ ಸಂದರ್ಭದಲ್ಲಿ ಕೂಡ SIT ಅಧಿಕಾರಿಗಳು ಮತ್ತೆ ತನಿಖಾಧಿಕಾರಿಗಳು ಬೇರೆ ಪ್ರಕರಣಗಳಲ್ಲಿ ಒಂದಷ್ಟು ಬ್ಯುಸಿ ಆಗಿದ್ದಾರೆ. ಹಾಗಾಗಿ ಅವ್ರನ್ನ ಭೇಟಿ ಮಾಡ್ಲಿ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ, ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಕಾಲಾವಕಾಶವನ್ನ ಬೇಕು ಅಂತ ಹೇಳಿ SPB ಅವರು ಕೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆ ಮುಂದೂಡಿರುವಂತಹದ್ದು. ಅಂದ್ರೆ ಇಡೀ ಪ್ರಕರಣದಲ್ಲಿ ಭವಾನಿ ಅವರ ವಿರುದ್ಧ ಯಾವ ರೀತಿಯಾದ ಸಾಕ್ಷಿಗಳಿದೆ, ಅವ್ರನ್ನ ಬಂಧಿಸುವಂತ ಅಗತ್ಯತೆಗಳೇನು, ಆ ಸಂಬಂಧಪಟ್ಟಂತೆ SIT ಒಂದಷ್ಟು ಮಾಹಿತಿಯನ್ನ ಕೋರ್ಟ್ಗೆ ಕೊಡುವಂತ ಸಾಧ್ಯತೆಯಿರುವಂತಹದ್ದು. ಮತ್ತೆ ಈ ಸಂದರ್ಭದಲ್ಲಿ ಭವಾನಿ ಅವರ ಪರ ವಕೀಲರು ಕೂಡ ಎಲ್ಲೋ ಒಂದ್ ಕಡೆ ತಮ್ಮ ಕಕ್ಷಿದಾರರಿಗೆ ಯಾವುದೇ ರೀತಿಯಾದ ತೊಂದರೆ ಆಗ್ಬಾರ್ದು ನಿಟ್ಟಿನಲ್ಲಿ ಅವರಿಗೆ ಬಂಧನದಿಂದ ಒಂದು ರಕ್ಷಣೆ ಬೇಕು, ಅಂದ್ರೆ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿ ಮಧ್ಯಂತರ ನಿರೀಕ್ಷೆ ಜಾಮೀನನ್ನ ಕೊಡ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ತಾರೆ. ಆದ್ರೆ ಕೋರ್ಟ್ ಅದನ್ನ ಪರಿಗಣಿಸಿಲ್ಲ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆ ನಡೀತದೆ. ವಿಚಾರಣೆ ಸಂದರ್ಭದಲ್ಲಿ SIT ಭವಾನಿ ಅವರ ವಿರುದ್ಧ ಏನ್ ಸಾಕ್ಷಿಗಳಿದೆ, ಅವ್ರು ಯಾಕೆ ವಿಚಾರಣೆಗೆ ಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ ಅನ್ನುವಂಥದ್ದು ಕುತೂಹಲ ಇರುವಂತದ್ದು. ಮತ್ತೆ ಇವತ್ತು ವಾದ ಪ್ರತಿವಾದ ಮುಕ್ತಾಯ ಆಗಿತ್ತಲ್ಲಿ ಇವತ್ತು ಸಂಜೆ ಒಳಗೆ ಅವರಿಗೆ ಒಂದು ಆದೇಶ ಸಿಗುತ್ತಾ ಕಾದ್ ನೋಡ್ಬೇಕಾಗಿರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.